ಸರ್ ರಾಯಲ್ ಅನ್ನೋ ಸಿನಿಮಾ ನನ್ನ ಲೈಫಲ್ಲಿ ಏನು ಇಂಪಾರ್ಟೆನ್ಸ್ ಅಲ್ಲ, ಇವತ್ತೇ ರಾಯಲ್ ಸಿನಿಮಾನೇ ನನ್ನ ಲೈಫ್. ಹೀರೋಗಳೆಲ್ಲ ವಿಲ್ಲನ್ಗಳೇ. ಅವಳು ನನ್ನ ಇಂಡಸ್ಟ್ರಿಯಲ್ ಹೀರೋ ತರ ನೋಡಲ್ಲ, ನಾನು ಅವಳ ಇಂಡಸ್ಟ್ರಿಯಲ್ ಹೀರೋಯಿನ್ ತರ ಐ ಡೋಂಟ್ ಸಿ ಹರ್. ಎರಡು ಕಿಸ್ ಕೊಟ್ಬಿಡು, ಲಿಪ್ ಟು ಲಿಪ್. ರಾಯಲ್ ನೀವು ಒಂದೊಂದು ಫ್ರೇಮ್ ನೋಡ್ಬೋದು, ಯಾವ ಪಿಕ್ಚರ್ಗೂ ಕಡಿಮೆ ಇರೋ ತರ ನಾವು ಮಾಡೇ ಇಲ್ಲ. ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು. ಅಷ್ಟು ದೊಡ್ಡ ಮನೆ ಮಗ ರಾಜ್ಕುಮಾರ್ ಸರ್ ಮಗ, ಅವರೇ ಅಷ್ಟು ಎಫರ್ಟ್ಸ್ ಹಾಕಿ ಮಾಡ್ಬೇಕಾದ್ರೆ ನಾವೆಲ್ಲ ಏನು ಅಲ್ಲ ಸರ್ ಅವ್ರ ಮುಂದೆ. ನಮ್ಮ ಸಿನಿಮಾಗೆ ಆಡಿಯನ್ಸ್ ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಟಿಕೆಟ್ ತಗೊಂತಾರೆ, ಆ ಕೊಡೋ ಒನ್ ರುಪಿಗೂ ಮೋಸ ಆಗ್ಬಾರ್ದು. ನಾನು ಆ ಥರ ಕೆಲಸ ಮಾಡ್ತೀನಿ ಅಂತ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಈಗ ರಾಯಲ್ ಪ್ರಮೋಷನಲ್ಲಿ ನಾವಿದ್ದೀವಿ. ಆಲ್ಮೋಸ್ಟ್ ಎಲ್ಲರನ್ನೂ ಮಾತಾಡ್ಸಾಗಿದೆ ಟೀಮ್ನ. ಸೊ ಬ್ಯಾಲೆನ್ಸ್ ಇರೋದು ಬೇರೆ ಯಾರು ಅಲ್ಲ, ಈಗ ರಾಯಲ್ ಹೀರೋ ಅಂತಲೇ ಹೇಳ್ಬೋದು. ವಿರಾಟ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ, ಮಾತಾಡ್ಸೋಣ. ಹಾಯ್ ವಿರಾಟ್, ಹೇಗಿದ್ದೀರಾ? ನಾನು ಸೂಪರ್ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಬರ್ತಾ ಸಾಂಗ್ ಕೇಳ್ತಾ ಇದ್ದೆ, ಈ ಮುಂಚೆನೂ ಕೇಳಿದ್ದೆ, ಮತ್ತು ಬರ್ತಾ ಇನ್ನೊಂದ್ಸರಿ ಏನೋ ಕೇಳಬೇಕು ಅಂತ ಅನಿಸ್ತು. ಟಾಂಗು 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 ಕೊಡ್ತೀಯಲ್ಲ ಅಂತ. ಇವಾಗಂತೂ ಇನ್ಸ್ಟಾದಲ್ಲಿ ಓಪನ್ ಮಾಡಿದ್ರೆ ಆ ಸಾಂಗ್ಗಳು ಬರ್ತಾನೆ ಇರುತ್ತೆ. ಅದನ್ನು ಮಾಡದೇ ಇರೋರು ಬೆಂಗಳೂರಲ್ಲಿ ಯಾರೂ ಇಲ್ಲ ಅಂತ ಅನ್ಬೋದು, ಅಷ್ಟರ ಮಟ್ಟಿಗೆ ಹೋಗ್ತಾನೆ ಇದೆ. ಪ್ರತಿಯೊಂದು ಸಾಂಗು ನಮ್ಮ ಸಿನಿಮಾದಲ್ಲಿ ಒಂದು ಸಖತ್ತಾಗಿ ರೀಚ್ ಆಗ್ತಾ ಇದೆ ಅಂದಾಗ ಆ ಖುಷಿ ಹೆಂಗಿರುತ್ತೆ? ಐ ಫೀಲ್ ಐ ಆಮ್ ಬ್ಲೆಸ್ಡ್ ಸರ್. ಯಾಕಂದರೆ ಈ ಸಾಂಗ್ಸ್ ಅನ್ನೋದು ಇನ್ವಿಟೇಷನ್ ಥರ ಮೂವಿಗೆ. ಸೊ ಒಬ್ಬರನ್ನ ಇನ್ವೈಟ್ ಮಾಡ್ತಾರೆ. ಈಗ ಒಂದು ಹೋಟೆಲ್ ಮುಂದೆ ಹೆಂಗೆ ಲೈಟ್ ಹಾಕಿ ಒಂದು ಬೊಂಬೆ ಎಲ್ಲ ನಿಲ್ಲಿಸಿ ಬನ್ನಿ ಒಳಗೆ ಅಂತ ಇಷ್ಟು ಪ್ರೆಸೆಂಟೇಬಲ್ ಆಗಿ ಕರೀತಾರೆ. ನೀವು ನೋಡಿ, ಅಂಥ ಹೋಟೆಲಿಗೆ ಅಟ್ರಾಕ್ಟ್ ಆಗ್ತಾರೆ. ಸೊ ನಮ್ಮ ಮೂವಿದು ಸಾಂಗ್ಸ್ ಇಟ್ಸ್ ಲೈಕ್ ಇನ್ವಿಟೇಷನ್. ಸೊ ಜನಗಳು ಆಲ್ರೆಡಿ ಸಾಂಗ್ಸ್ನ ಒಪ್ಕೊಂಡಿದ್ದಾರೆ ಆ್ಯಂಡ್ ತುಂಬಾ ರೀಲ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ನಮ್ಮ ಇಂಡಸ್ಟ್ರಿಯಲ್ಲಿರೋ ಆರ್ಟಿಸ್ಟ್ಗಳು ಕೂಡ ತುಂಬ ಪ್ರೀತಿಯಿಂದ ರೀಲ್ಸ್ ಮಾಡಿ ಕೊಲಾಬ್ರೇಟ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಐ ಫೀಲ್ ಒಂದು ಸಾಂಗ್ಸ್ ಹಿಟ್ ಆಗೋದು ಒಂದು ಮೂವಿಗೆ ಒಂದು 100% ಪುಷ್ ಕೊಡುತ್ತೆ ಅಂತ. ಸೊ ಆ ಥರ ಒಳ್ಳೆ ಸಾಂಗ್ಸ್ಗಳು ರಾಯಲ್ ಮೂವಿಯಲ್ಲಿ ನನಗೆ ಸಿಕ್ಕಿರೋದು ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ಸೂಪರ್. ಜೊತೆಗೆ ಈ ಸಾಂಗ್ಸ್ಗಳು ಸಿಗುತ್ತೆ, ಓಕೆ. ಆಮೇಲೆ ಹೆಂಗಾಗುತ್ತೆ ಅಂತ, ಈಗ ನಾವು ಹೀರೋ ಅಂತ ಅಂದಾಗ ಒಂದು ಪರ್ಫಾರ್ಮೆನ್ಸ್ ಮಾಡ್ತೀವಿ, ಬಟ್ ಅದ್ರಲ್ಲಿ ನಾವು ಡ್ಯಾನ್ಸರು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ಅದ್ಭುತವಾದ ಒಂದು ಸಾಂಗ್ ಬೇಕೇ ಬೇಕಾಗುತ್ತೆ. ಸೊ ಹಿಂದೇನೋ ನಿಮ್ಮ ಫಸ್ಟ್ ಸಿನಿಮಾ ಕಿಸ್ಸಲ್ಲಿ ನೋಡಿದ್ರೆ ಶೀಲಾ ಸುಶೀಲಾ ಅದು ಬಂತು. ಸೊ ಇದರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇದೆ. ಒಬ್ಬ ಡ್ಯಾನ್ಸರ್ ಆಗೂ ನಾನು ಗುರುತಿಸ್ಕೊತಾ ಇದ್ದೀನಿ, ಆ್ಯಕ್ಟರ್ ಆಗೂ ಗುರುತಿಸ್ಕೊತಾ ಇದ್ದೀನಿ ಅಂತ ಅಂದಾಗ ಪ್ರತಿಯೊಂದು ಸಿನಿಮಾಗೂ ಆ ಒಂದು ಹಾರ್ಡ್ ವರ್ಕ್ ಹೆಂಗಿರುತ್ತೆ, ಆ ಡ್ಯಾನ್ಸ್ ವೈಸ್ ಆಗಿರ್ಬೋದು, ಇದ್ರಲ್ಲಿ ಮಾಡ್ಬಿಟ್ಟಿದ್ದೀನಪ್ಪ, ನೆಕ್ಸ್ಟ್ ಇನ್ನೊಂದೇನೋ ಮಾಡಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್. ಅಂದರೆ ನಂಗೆ ಅಪ್ಪು ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು. ನಾನು ಯಾವಾಗಲೂ ಈಗ ಫಾರ್ ಎಕ್ಸಾಂಪಲ್ ಕಿಸ್ದು ಇದು ನಡೀತಾ ಇತ್ತು, ಏನಂತಾರೆ, ಎಡಿಟಿಂಗ್ ನಡೀತಾ ಇತ್ತು. ದೀಪ್ ಎಸ್ ಕುಮಾರ್ ಸರ್ ಎಡಿಟರ್ ಅದಕ್ಕೆ. ಸೊ PRK ಸರ್, PRK ಬಿಲ್ಡಿಂಗಲ್ಲಿ ಕೆಳಗಡೆ ಇದ್ದಿದ್ದು. ಸೊ ಅಪ್ಪು ಸರ್ ಅಲ್ಲಿ ಬಂದಾಗೆಲ್ಲ ಯೂಶ್ವಲಿ ಸಿಗೋರು. ಆವಾಗ ನಾನು ಕೇಳಿದೆ ಅಪ್ಪು ಸರ್ಗೆ, ಸರ್ ಎವ್ರಿ ಸಿನಿಮಾ ನೀವು ಮಾಡೋ ಡ್ಯಾನ್ಸ್ ಸ್ಟೆಪ್ಸ್ ಆಗಿರ್ಬೋದು, ನಿಮ್ಮದು ನೀವೇ ಬ್ರೇಕ್ ಮಾಡಿ ವಿಲ್ ಗೋ ಟು ಅನದರ್ ಲೆವೆಲ್. ಹೆಂಗೆ ಸರ್ ಇದೆಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ನಮ್ಮ ಸಿನಿಮಾಗೆ ಆಡಿಯನ್ಸು ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಟಿಕೆಟ್ ತೊಗೊತಾರೆ, ಆ ಕೊಡೋ ಒನ್ ರುಪಿಗೂ ಮೋಸ ಆಗಬಾರ್ದು. ನಾನು ಆ ಥರ ಕೆಲಸ ಮಾಡ್ತೀನಿ ಅಂತ. ಸೊ ಸಮ್ವೇರ್ ಅಷ್ಟು ದೊಡ್ಡ ಮನೆ ಮಗ ರಾಜ್ಕುಮಾರ್ ಸರ್ ಮಗ, ಅವರೇ ಅಷ್ಟು ಎಫರ್ಟ್ಸ್ ಹಾಕಿ ಮಾಡಬೇಕಾದ್ರೆ ನಾವೆಲ್ಲ ಏನೂ ಅಲ್ಲ ಸರ್ ಅವ್ರ ಮುಂದೆ. ಬಿಕಾಸ್ ಏನೂ ಇಲ್ಲದೆ ಬಂದಿರೋ ನಾವೆಲ್ಲ. ಸೊ ನಾವೆಲ್ಲ ಇನ್ನೂ ಎಷ್ಟು ಎಫರ್ಟ್ಸ್ ಹಾಕಬೇಕು ಅಲ್ವಾ? ಅವರೇ ಅಷ್ಟು ಎಫರ್ಟ್ಸ್ ಹಾಕ್ತಿರ್ಬೇಕಾದ್ರೆ ಅಷ್ಟು ಪ್ರೂವ್ ಮಾಡ್ಕೊಂಡು ಮೇಲೂ ನಾವೆಷ್ಟು ಎಫರ್ಟ್ಸ್ ಹಾಕಬೇಕು. ಸೊ ಎಲ್ಲೋ ಒಂದು ಕಡೆ ನಾನು ಕಂಫರ್ಟ್ ಲೆವೆಲ್ಗೆ ಹೋಗ್ತೀನಿ ಅಂದ ತಕ್ಷಣ ಅವ್ರ ಮಾತು ಕೇಳುತ್ತೆ, ದೆನ್ ಇಟ್ಸ್ ಲೈಕ್ ಚಾರ್ಜ್ ಅಪ್ ಆಗಬೇಕು ಅಂತ. ಯಾ, ಇಟ್ಸ್ ಅ ಬಿಗ್ ಇನ್ಸ್ಪಿರೇಷನ್. ಎಸ್. ಆ್ಯಂಡ್ ಈಗ ನಿಮ್ಮ ಜರ್ನಿ ಶುರುವಾಗಿದ್ದು ಒಂದು ಸೀರಿಯಲ್ ಆಗುತ್ತೆ, ಸೀರಿಯಲ್ ಸಕ್ಸಸ್ ಆಗುತ್ತೆ. ಸೊ ಅವಾಗಲೇ ಮನೆ ಮಾತಾಗಿ ಹೋಗಿರ್ತೀರ, ಅವಾಗಲೇ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗೋಗುತ್ತೆ, ಅದರಲ್ಲೂ ಫೀಮೇಲ್ ಫ್ಯಾನ್ಸ್ ಸಿಕ್ಕಾಪಡೆ ಇರ್ತಾರೆ. ಸೊ ಆಫ್ಟರ್ ದಟ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದಾಗ ಓಕೆ, ಹೆಂಗೆ ಸಿನಿಮಾ ಮಾಡ್ಬೋದು, ಆಮೇಲೆ ಸಿನಿಮಾದಲ್ಲೂ ಪ್ರೂವ್ ಮಾಡ್ಕೊಳ್ತೀರಾ. ಬಟ್ ಕಿಸ್ ಆಮೇಲೆ ಈಗ ಈ ರಾಯಲ್ ಸಿನಿಮಾ ಒಂದಷ್ಟು ಗ್ಯಾಪ್ ಆಗುತ್ತೆ. ಈ ಗ್ಯಾಪಲ್ಲಿ ಏನು ಮಾಡ್ತಾ ಇರ್ತಾರೆ ವಿರಾಟ್ ಅವರು? ಏನು ಅಂದರೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೆ, ಇದು ಗ್ಯಾಪ್ ತೊಗೊಂಡಿದ್ದಲ್ಲ, ಗ್ಯಾಪ್ ಬಂದಿದ್ದು. ಒಂದೇನಾಗುತ್ತೆ ಅಂದರೆ ಸೀರಿಯಲ್ ಹಿಟ್ಟಾಯಿತು, ಇವಾಗ ನೆಕ್ಸ್ಟ್ ಫಸ್ಟ್ ಸಿನಿಮಾನು ಹಿಟ್ಟಾಯಿತು. ಅದಾದಮೇಲೆ ಕೆಲವು ಸಿನಿಮಾ ಆಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಪುಷ್ ಆಯಿತು. ಸೊ ಇನ್ನೊಂದೇನಂದರೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಾಗ ಸರ್, ಲೈಕ್ ನಿಮ್ಗೊಂದಷ್ಟು ಸಿನಿಮಾಗಳು ಆಫರ್ ಆಗುತ್ತೆ. ನೀವು ಆಫರ್ ಆಗಿರೋ ಸಿನಿಮಾಲೇ ಬೆಸ್ಟ್ ಹುಡುಕಿ ಅದರಲ್ಲಿ ಯಾವ್ದು ಬೆಸ್ಟ್ ಅಂತ ಪಿಕ್ ಮಾಡಿ ಮಾಡಬೇಕು. ಇನ್ ಕೇಸ್ ನಿಮ್ಗೆ ಅದು ಯಾವುದು ಇಷ್ಟ ಆಗಿಲ್ಲ ಅಂತಂದರೆ ವೆಯ್ಟ್ ಮಾಡಬೇಕು, ಇಲ್ಲ ಬಂದಿದ್ದೆಲ್ಲ ಒಪ್ಕೊಂಡು ಮಾಡಬೇಕು. ಬಟ್ ನನಗೆ ಏನಂತಂದರೆ ಡೇ 1 ಬಂದಾಗ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟು ಹಾನೆಸ್ಟಿಂದ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ನಂಗೆ ಒಂದು ಆಫರ್ ಕೊಡಿ, ನಾನು ಪ್ರೂವ್ ಮಾಡ್ತೀನಿ ಅಂತ. ಸೊ ಎವ್ರಿ ಡೇ ಐ ಫೀಲ್ ಲೈಕ್ ಇಟ್ಸ್ ಅ ನ್ಯೂ ಡೇ. ಬಟ್ ಆ ಫಸ್ಟ್ ಡೇ ಏನಿತ್ತು ಅದೇ ಮೈಂಡ್ ಸೆಟ್ಟಲ್ಲಿ ನಾನು ಹೋಗ್ತೀನಿ. ಸೊ ಐ ಫೀಲ್ ಮಾಡಿದ್ರೆ ಒಳ್ಳೇದು ಮಾಡಬೇಕು ಅಂತ. ಸೊ
ಕೆಲವೊಂದು ಡಿಲೇಗಳಾಯಿತು, ಬೇರೆ ಪ್ರಾಜೆಕ್ಟ್ಸ್ಗಳದ್ದು ಮಿಸ್ ಹೊಡೆದಾಗ. ಆಮೇಲೆ ಕೋವಿಡ್ ಆಯಿತು. ಅದಾದಮೇಲೆ ನನಗೆ ಬಂದಿದ್ದು ರಾಯಲ್, ಜಯಣ್ಣ ಬೋಗಣ್ಣ ಸರ್ ಇನ್ ಕಡೆಯಿಂದ. ಸೊ ಅದ್ರ ಮೇಲೆ ರಾಯಲ್. ಆಫ್ಟರ್ ಕಿಸ್ ಸಕ್ಸಸ್ ಆದಮೇಲೆ ಎಷ್ಟು ಸ್ಕ್ರಿಪ್ಟ್ ಕೇಳಿದ್ದೀರಾ, ಎಷ್ಟನ್ನ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀರಾ? ಸರ್ ಅಂದರೆ ಅದೆಲ್ಲ ಎಲ್ಲರ ಕೆರಿಯರಲ್ಲೂ ಆಗಿರುತ್ತೆ. ಐ ಡೋಂಟ್ ವಾಂಟ್ ಗ್ಲೋರಿಫೈ ದ್ಯಾಟ್. ಒಂದಷ್ಟು ಸ್ಕ್ರಿಪ್ಟ್ ಬಂತು, ಒಂದಷ್ಟು ಸ್ಕ್ರಿಪ್ಟ್ ಬಿಟ್ಟೆ. ಬಟ್ ಅಂದರೆ ಎಲ್ಲ ಕತೆನೂ ಚೆನ್ನಾಗೇ ಇತ್ತು ಸರ್. ಬಂದಿದ್ದೆಲ್ಲ ಲವ್ ಸ್ಟೋರಿಗಳೇನ? ಹಂಗೇನಿಲ್ಲ ಸರ್, ಎಲ್ಲ ಥರನೂ ಬಂತು. ಬಟ್ ಕತೆಗಳು ಎಲ್ಲದೂ ಚೆನ್ನಾಗೇ ಬಂದಿರುತ್ತೆ. ಆ್ಯಂಡ್ ಎಲ್ಲ ಡೈರೆಕ್ಟರ್ ಕನ್ಸಿಟ್ಕೊಂಡೇ ಮಾಡಿರ್ತಾನೆ. ನಾನು ಒಂದು ಸ್ಕ್ರಿಪ್ಟ್ ರಿಜೆಕ್ಟ್ ಮಾಡೋಷ್ಟು ದೊಡ್ಡವನಲ್ಲ. ಬಟ್ ಏನಕ್ಕೆ ಕೆಲವು ಸ್ಕ್ರಿಪ್ಟ್ನ ಮಾಡಲ್ಲ ಅಂತ ಹೇಳ್ತೀನಿ ಅಂದರೆ, ಆ ಡೈರೆಕ್ಟರ್ ನನ್ನ ಕ್ಯಾರೆಕ್ಟರ್ ಹಿಂಗೆ ಇರ್ಬೇಕಂತ ವಿಷನ್ ಮಾಡ್ಕೊಂಡಿರ್ತಾರೆ. ಅವ್ರು ನನ್ನ ಕತೆ ಹೇಳಿದಾಗ ಸಮ್ವೇರ್ ನಾನು ಇಮ್ಯಾಜಿನ್ ಮಾಡ್ಕೋತೀನಿ ಆ್ಯಸ್ ಅನ್ ಆಡಿಯನ್ಸ್. ಅಂದರೆ ಅವ್ರ ಕತೆ ಹೇಳ್ಬೇಕಾದ್ರೆ ಆ ಕ್ಯಾರೆಕ್ಟರ್ ನಾನು ಕಾಣಬೇಕು. ಅಂದರೆ ನನಗೆ ಅದಕ್ಕೆ 100% ಕೊಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತೀನಿ. ನಾನು 100% ಕೊಡೋಕ್ಕಾಗದೆ ಬರೀ ದುಡ್ಡಿಗೋಸ್ಕರ ಒಪ್ಕೊಂಡ್ರೆ ನಾನು ಅಲ್ಲೇ ಕಾಂಪ್ರಮೈಸ್ ಆಗಿ ಮೋಸ ಮಾಡ್ದಂಗೆ, ಬರೀ ದುಡ್ಡಿಗೋಸ್ಕರ ಮಾಡ್ದಂಗೆ. ನಾನು ಯಾವಾಗ 100% ಕೊಡ್ತೀನಿ, ಐ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್ ಟು ಪ್ರೂವ್ ದಿಸ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ, ಅವಾಗ ಮೂವಿ ಒಪ್ಕೋತೀನಿ. ಸೊ ಅದರ್ ದನ್ ದಟ್ ಎಲ್ಲ ಸ್ಕ್ರಿಪ್ಟು ವಂಡರ್ಫುಲ್ ಸರ್. ದೆರ್ ಇಸ್ ನೋ ಗುಡ್ ಸ್ಟೋರಿ, ಬ್ಯಾಡ್ ಸ್ಟೋರಿ. ದೆರ್ ಈಸ್ ಅ ಸ್ಟೋರಿ, ಬಟ್ ಹೌ ವಿ ನರೇಟ್ ಇಟ್ ಮ್ಯಾಟರ್ಸ್. ಎಸ್. ಆಮೇಲೆ ಪ್ರೆಸ್ ಮೀಟಲ್ಲಿ ದಿನಕರ್ ಸರ್ ಹೇಳ್ತಾ ಇದ್ರು, ಈಗ ಜಯಣ್ಣ ಬೋಗೇಂದ್ರ ಅವರು ಈಗ ನಮ್ಮ ಪ್ರೊಡಕ್ಷನಿಂದ ಒಂದು ನೆಕ್ಸ್ಟ್ ಒಳ್ಳೆ ಹೀರೋನ ಇನ್ನೊಂದ್ಸರಿ ನಾವು ಕೊಡ್ತಾ ಇದ್ದೀವಿ ಸಿನಿಮಾ ಇಂಡಸ್ಟ್ರಿ, ನಮಗೂ ಒಂದು ಕೊಡುಗೆ ನಮ್ಮ ಪ್ರೊಡಕ್ಷನಿಂದ ಅಂತ ಅಂದರು. ಪ್ರೊಡ್ಯೂಸರ್ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಒಬ್ಬ ಹೊಸ ಹುಡುಗನ ಮೇಲೆ ಅಂತಂದರೆ ಅದು ಹೆಂಗಾಗುತ್ತೆ, ಏನಾಗುತ್ತೆ, ಯಾವ ಥರ ಸರ್? ಅಂದರೆ ಜಯಣ್ಣ ಬೋಗಣ್ಣ ಸರ್ ಕಿಸ್ ಟೈಮಿಂದನೂ ನೋಡಿದ್ದಾರೆ. ಬಿಕಾಸ್ ಕಿಸ್ ಮೂವಿ ಡಿಸ್ಟ್ರಿಬ್ಯೂಟರ್ಸ್ ಜಯಣ್ಣ ಬೋಗಣ್ಣ ಸರ್. ಸೊ ಐ ಫೀಲ್ ನನ್ನ ಒಳ್ಳೆ ಮನೆ ಮಗ ಥರ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಚಾಮುಂಡಿ ಅಮ್ಮ ಕೃಪೆ ನನಗೊಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಮಾಡಿದ್ದೀನಿ, ನೋಡೋಣ ಸರ್ ಜನ ಹೇಗೆ ತೊಗೋತಾರೆ ಅಂತ. ಓಕೆ. ಆಮೇಲೆ ನಾನು ಅವಾಗಲೇ ಸಾಂಗ್ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರ ಹತ್ರನೂ ಅಷ್ಟೇ ನೀವು ಹಾಕ್ಸಿದ್ದೀರಾ, ಖುದ್ದಾಗಿ ನೀವೇ ಹೋಗಿದ್ದೀರಾ, ಒಂದಷ್ಟು ಸ್ಟಾರ್ಸ್ಗಳ ಜೊತೆ ಡ್ಯಾನ್ಸ್ ಮಾಡಿದ್ದೀರಾ, ಒಂದಷ್ಟು ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಸೇರಿಸ್ಕೊಂಡು ಡ್ಯಾನ್ಸ್ ಮಾಡಿದ್ದೀರಾ. ಆ್ಯಂಡ್ ಎಸ್ಪೆಷಲಿ ನಿಮ್ಮ ಫಸ್ಟ್ ಹೀರೋಯಿನ್ ಶ್ರೀಲೀಲಾ, ಸೊ ಅವ್ರ ಜೊತೆನೂ ಡ್ಯಾನ್ಸ್ ಮಾಡಿದ್ದೀರಾ. ಆ್ಯಂಡ್ ಈ ಕ್ವಶನ್ ಒಂದಷ್ಟು ನನಗೆ ಕೇಳಿದ್ದು ಕಿವಿಲಿ, ಸೊ ನಿಮಗೆ ಈ ಕ್ವಶನ್ ಬಂದಿದೆ ಇಲ್ವೋ ಗೊತ್ತಿಲ್ಲ. ನೀವಿಬ್ಬರು ಒಟ್ಟಿಗೆ ಕಿಸ್ ಮೂಲಕ ಲಾಂಚ್ ಆಗ್ತೀರಾ ಇಂಡಸ್ಟ್ರಿಗೆ. ಸೊ ಅವ್ರು ಬರ್ತಾರೆ, ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಆಗುತ್ತೆ, ಪಕ್ಕದ ರಾಜ್ಯದಲ್ಲೂ ಹೋಗ್ತಾರೆ, ಅಲ್ಲೂ ಸಿಕ್ಕಾಪಟ್ಟೆ ಶೈನ್ ಆಗ್ತಾರೆ. ವಿರಾಟಿನ ಸ್ಲೋ ಮೂಮೆಂಟ್ ಏನಾದರೂ ಇದೆಯಾ ಅನ್ನೋ ಒಂದಷ್ಟು ಕಮೆಂಟ್ಗಳು ಪಾಸ್ ಆಗಿರೋದು ನಾನು ನೋಡಿದ್ದೀನಿ ಆ್ಯಸ್ ಎ ಇಂಡಸ್ಟ್ರಿಲಿ ಇದ್ದಾಗ. ನಿಮಗೆ ಈ ಥರ ಒಂದಷ್ಟು ಕಮೆಂಟ್ಗಳು ಬಂದಿರುತ್ತಾ ಅಂಥವ್ರಿಗೆ ಆನ್ಸರ್ ಏನು? ಸರ್ ಎಲ್ರಿಗೂ ರೈಟ್ ಟು ಸ್ಪೀಕ್ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಮಾತಾಡಲಿ ಸರ್. ಎಲ್ಲರೂ ಮಾತಾಡ್ತಾರೆ, ಅವ್ರವ್ರ ಪರ್ಸ್ಪೆಕ್ಟಿವ್ ಅಷ್ಟೇ ಸರ್. ಎಲ್ಲರೂ ಏನಕ್ಕೆ ಮಾತಾಡ್ತಾರೆ, ನನಗೆ ಒಳ್ಳೇದು ಬಯಸೋಕ್ಕೆ ಮಾತಾಡಿರ್ಬೋದು, ರೀಚ್ ಆಗಲಿ ಅವ್ನಿಗೆ, ಬೇಗ ಮಾಡಲಿ ಅನ್ನೋ ಥರ. ಬಟ್ ಒಂದಂತೂ ಸತ್ಯ, ನಾನು ಸಿನಿಮಾ ಹಿಟ್ಟಾದ್ಮೇಲೆ ಯಾವತ್ತೂ ಸುಮ್ಮನೆ ಅಂತೂ ಕೂತಿಲ್ಲ. ಎವ್ರಿ ಡೇ ಎವ್ರಿ ಸೆಕೆಂಡ್ ಸಿನಿಮಾ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ತಾನೆ ಇಲ್ಲ. ಐ ಡೋಂಟ್ ಹ್ಯಾವ್ ಅನ್ ಆಪ್ಷನ್ ಬಿ. ನನ್ಗೆ ಒಂದೇ ಆಪ್ಷನ್ ಇರೋದು, ಆಪ್ಷನ್ನೇ ಹೊಡಿಬೇಕು, ಇಲ್ಲ ಆ್ಯಕ್ಟರ್ ಆಗಬೇಕು ಅಂತ. ಆ ಥರ ಇರ್ಬೇಕಾದ್ರೆ ಮೈಂಡ್ಸೆಟ್ ಬಂದಿದ್ದೆಲ್ಲ ಒಪ್ಕೊಳಕ್ಕೆ ಆಗದೇ ಇರೋಂಥ ಪರಿಸ್ಥಿತಿಗಳು ಇರುತ್ತೆ. ಆ್ಯಂಡ್ ವಿತೌಟ್ ಬ್ಯಾಕ್ಗ್ರೌಂಡ್ ನೀವು ಬಂದಾಗ ನಾನು ಹೇಳಿದ್ನಲ್ಲ ಸರ್ ಅವಾಗಲೇ, ನಮಗೆ ಬರೋ ಸ್ಕ್ರಿಪ್ಟ್ಸಲ್ಲಿ ನಾವು ಬೆಸ್ಟ್ ಚೂಸ್ ಮಾಡಬೇಕು. ಇಲ್ಲ ಜಯಣ್ಣ ಸರ್, ಬೋಗಣ್ಣ ಸರ್ ಥರ ಈ ಥರ ಲೈಕ್ ದೊಡ್ಡ ಬ್ಯಾನ ನಮ್ಮ ಕೈ ಹಿಡಿಬೇಕು. ಅದಕ್ಕಿಂತ ಮುಂಚೆ ಒಂದಷ್ಟು ಸ್ಕ್ರಿಪ್ಟ್ಗಳು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಐ ಫೀಲ್ ಜನಕ್ಕೆ ಎಷ್ಟು ತಂದೆ ಅನ್ನೋದಕ್ಕಿಂತ ಏನು ತಂದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾಡಿದ್ರೆ ಒಳ್ಳೇದೇ ಮಾಡಬೇಕಂತ ಆ ಹುಡುಕಾಟದಲ್ಲಿ ಡಿಲೇ ಆಯ್ತಾ ಬಿಟ್ಟು ಬೇರೆ ಇನ್ನೇನಿಲ್ಲ ಸರ್. ಸೊ 100% ರಾಯಲ್ ಮೂಲಕ ಆ ಥರ ಮಾತಾಡಿರೋರಿಗೆ ಅದನ್ನು ನೋಡಿ ಅವರು ನೆಕ್ಸ್ಟು ಇಲ್ಲ ವಿರಾಟ್ ಒಳ್ಳೆ ಸಿನಿಮಾ ಮಾಡಿದ್ದಾನೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಅಷ್ಟು ಹಾನೆಸ್ಟ್ ಎಫರ್ಟ್ ಹಾಕಿ ಈ ಸಿನಿಮಾ ಮಾಡಿದ್ದೀನಿ ಎಲ್ಲ ಎಂಟೈರ್ ಟೀಮ್ ಮಾಡಿದ್ದೀವಿ ಸರ್. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮ್ಮ ಶ್ರೀಲೀಲಾ ಫ್ರೆಂಡ್ಶಿಪ್ ಹೆಂಗಿದೆ ಇವಾಗ? ಸರ್ ಇಟ್ಸ್ ಮೋರ್ ಲೈಕ್ ಸಿನಿಮಾ ಇಂಡಸ್ಟ್ರಿ ಫ್ರೆಂಡ್ಶಿಪ್ ಥರ ಇಲ್ಲ. ಬಿಕಾಸ್ ನಾವಿಬ್ಬರು ಯಂಗ್ ಏಜಲ್ಲಿ ನಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ವಿ ಬೋತ್ ಡೆಬ್ಯೂಟ್ ಫ್ರಮ್ ದ ಸೇಮ್ ಮೂವಿ. ಶಿ ವಾಸ್ 17, ಐ ವಾಸ್ 22 ಸ್ಟಾರ್ಟ್ ಮಾಡಿದಾಗ ಕೆರಿಯರ್. ಸೊ ನಾವು ಅವಾಗೆಲ್ಲ ಒಳ್ಳೆ ಟಾಮ್ ಆ್ಯಂಡ್ ಜೆರಿ ಹೆಂಗೆ ಜಗಳ ಆಡ್ತಾಯಿದ್ವಿ ಹಂಗೆ ಜಗಳ ಆಡ್ತಾಯಿದ್ದು. ಇಟ್ಸ್ ನಾಟ್ ಲೈಕ್ ಇಂಡಸ್ಟ್ರಿಯಲ್ಲಿ ಆ ಥರ ಇಲ್ಲ, ಕೋಲ್ಡ್ ವಾರ್ ಎಲ್ಲ ಡೈರೆಕ್ಟ್ ವಾರ್. ಸೊ ಫನ್ನೂ ಇತ್ತು ಸರ್. ಆಲ್ಮೋಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಹೆಂಗಿರ್ತಾಯಿತ್ತು ಡಿಟ್ಟು ಹಂಗೆ, ನಾನು ಆ ಥರ. ಇಟ್ಸ್ ಲೈಕ್ ಟಾಮ್ ಆ್ಯಂಡ್ ಜೆರಿನೇ ಸರ್ ಇವಾಗಲೂ ಹಂಗೆ. ಬಿಕಾಸ್ ಅವಳು ನನ್ನ ಇಂಡಸ್ಟ್ರಿಯಲ್ ಹೀರೋ ಥರ ನೋಡೋಲ್ಲ, ನಾನು ಅವಳನ್ನ ಇಂಡಸ್ಟ್ರಿಯಲ್ ಹೀರೋಯಿನ್ ಥರ ಐ ಡೋಂಟ್ ಸಿ ಹರ್. ಇನ್ನೂ ಅದೊಂದು ಕಾಲೇಜ್ ಜೆನ್ಯೂನ್ ಫ್ರೆಂಡ್ಶಿಪ್ಪೇ ಇದೆ. ಅವ್ರು ಯಾವುದೋ ಸಾಂಗ್ ಬಂದಾಗ ವಿರಾಟ್ ಸಿ ಮೈ ಡ್ಯಾನ್ಸ್ ಅಂತ ಕಳಿಸ್ತಾರೆ. ದೆನ್ ಅದೇ ನಂದು ಬರ್ತೀರಮ್ಮ ವೆಯ್ಟ್ ಮಾಡೋದು ಆ ಥರ ಅಂದರೆ. ಆ್ಯಂಡ್ ರೀಸೆಂಟಾಗಿ ಕೂಡ ಅವ್ರದ್ದೊಂದು ಸಾಂಗ್ ಬಂದಿತ್ತು ಸ್ಕಂದ ಮೂವಿದು, ಐ ಟೋಲ್ಡ್ ವಂಡರ್ಫುಲ್ ಆಗಿ ಮಾಡಿದೆ ಅಂತ. ಈವನ್ ಫಾರ್ ನಮ್ದು ಇವಾಗ ಟಾಂಗ್ ಓ ಲೇಲಾ ಮೀರ್ ಎಲ್ಲ ಸಾಂಗಿಗೂ
ಶಿ ಓನ್ಲಿ ಟೋಲ್ಡ್ ವಿರಾಟ್ ನಿನ್ನ ಸಾಂಗ್ ಸಖತ್ತಾಗಿದೆ, ವಿಲ್ ಡೂ ಅ ರೀಲ್ ಅಂತ ಶಿ ಓನ್ಲಿ ಆಸ್ಟ್. ಬಟ್ ಅದು ಒಂದು ಸ್ವಲ್ಪ ಶಿ ವಾಸ್ ಶೂಟಿಂಗ್ ಇನ್ ಲಂಡನ್ ಆ ಟೈಮಲ್ಲಿ. ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವಿಬ್ರು ಶೂಟ್ ಮಾಡಿದ್ವಿ. ಇಟ್ಸ್ ವಂಡರ್ಫುಲ್ ಸರ್, ಚೆನ್ನಾಗಿ ಬಂದಿದೆ, ನೀವು ನೋಡಿರಬೇಕು. ಸೊ ಆ ಫ್ರೆಂಡ್ಶಿಪ್ ಸಮ್ವೇರ್ ಇಟ್ಸ್ ಸ್ಟಿಲ್ ಇನ್ನೋಸೆನ್ಸ್ ಇದೆ ಆ ಫ್ರೆಂಡ್ಶಿಪ್ಪಲ್ಲಿ. ಮತ್ತೆ ಆ ಜೋಡಿನ ನಾವು ಸ್ಕ್ರೀನ್ ಮೇಲೆ ನೋಡ್ಬೋದಾ ಸರ್? ಹೌ ಕ್ಯಾನ್ ಐ ಸೇ, ಅದು ಯಾಕಂದ್ರೆ ಹಿಟ್ ಕಾಂಬೋ ಅಲ್ವಾ. ಒಂದೇ ನಾನು ಯಾವಾಗಲೂ ನಂಬೋದೇನಂದ್ರೆ ಸರ್, ನಾವು ಸಿನಿಮಾದಲ್ಲಿ ಏನು ಪ್ಲಾನ್ ಮಾಡೋಕ್ಕಲ್ಲ. ಪ್ರತಿ ಸಿನಿಮಾ ಆ ಸಿನಿಮಾಗೆ ಏನು ಬೇಕೋ ಅದೇ ತಗೊಳುತ್ತೆ. ನಾವು ಸಿನಿಮಾದಲ್ಲಿ ಏನೋ ಮಾಡ್ತೀವಲ್ಲ, ನಾವೊಂದು ಸಿನಿಮಾನ ಹಾನೆಸ್ಟ್ ಆಗಿ ಮಾಡ್ತೀವಿ ಸ್ಟಾರ್ಟ್ ಆದಾಗ ಆ ಸಿನಿಮಾಗೆ ಏನೇನು ಬೇಕು, ಯಾವ ಕ್ಯಾರೆಕ್ಟರ್ಸ್ ಬೇಕು, ಆ ಸಿನಿಮಾನೇ ಪಿಕ್ ಮಾಡುತ್ತೆ ಸರ್. ಸೊ ಒಂದು ಸಿನಿಮಾ ಹಾನೆಸ್ಟ್ ಆಗಿ ಮಾಡಿದಾಗ ಆ ಸಿನಿಮಾನೇ ಯಾರು ಬೇಕು, ಸಿನಿಮಾ ಹೆಂಗೆ ಹೋಗ್ಬೇಕು, ಸೊ ಎವ್ರಿಥಿಂಗ್ ಸಿನಿಮಾನೇ ಪ್ಲಾನ್ ಮಾಡುತ್ತೆ. ಸೊ ನೋಡೋಣ. ಆಮೇಲೆ ನೀವು ಹೇಳಿದ್ರಿ ಒಂದು ಹೊಡಿಬೇಕು, ಇನ್ನೊಂದು ಆ್ಯಕ್ಟ್ ಮಾಡಬೇಕು ಇಂಡಸ್ಟ್ರಿಲಿ. ಜಯಣ್ಣ ಭೋಗೇಂದ್ರ ಅಂತ ಅಂದಾಗ ಹಿಂದೆ ಒಂದಷ್ಟು ವರ್ಷಗಳ ಹಿಂದೆ ನಾವು ನೋಡಿದ್ರೆ ಯಶ್ ಅವರ ಸಿನಿಮಾಗಳನ್ನ ಕಂಟಿನ್ಯೂ ಅವರೇ ಪ್ರೊಡ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಇವಾಗ ನಿಮ್ಮ ಸರ್ದೆ ಈಗ ಇದೆ, ಆಮೇಲೆ ನೆಕ್ಸ್ಟ್ ಸೂರಿ ಸರ್ ಜೊತೆ ಒಂದು ಪ್ಲಾನಿಂಗ್ ಆಗ್ತಾ ಇದೆ. ಇದಾಗ ಹೋಗ್ತಿದ್ದಂಗೆ ಆ ಪ್ರೊಡಕ್ಷನ್ ಇನ್ನೊಂದಷ್ಟು ಅಂತ ಅಂದಾಗ ಅವಾಗಲೂ ಯಶ್ ಅವ್ರಿಗೆ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ರು. ಇವಾಗ ಇದು ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದಾಗ ಎಸ್ ಆಗಲೇ ಒಂದು ಒಬ್ಬ ಸ್ಟಾರ್ನ ಕೊಟ್ಟಾಯಿತು ಆ ಪ್ರೊಡಕ್ಷನ್ನು. ಸೊ ಇವಾಗ ಮತ್ತೆ ಇನ್ನೊಂದು ಸ್ಟಾರ್ ರೆಡಿ ಆಗ್ತಾ ಇದ್ದಾರೆ. ಸೊ ಅದೆಲ್ಲ ನಮ್ಮ ಜನಗಳ ಕೈಯಲ್ಲಿರೋದು. ಇನ್ನೊಂದು ಏನಂತಂದರೆ, ನಾನು ಲೈಫ್ ಲಾಂಗ್ ಜಯಣ್ಣ ಭೋಗಣ್ಣ ಸರ್ಗೆ ಐ ಶುಡ್ ಬಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಇರಬೇಕು. ಯಾಕಂದರೆ ನಾನು ಏನೂ ಅಲ್ಲ ಸರ್ ಅವರಿಗೆ. ಐ ಆಮ್ ಆಲ್ಸೋ ಜಸ್ಟ್ ಒನ್ ಆ್ಯಕ್ಟರ್ ಇಂಡಸ್ಟ್ರಿಯಲ್ಲಿ. ಅಂಥವನ್ನ ಕೈ ಹಿಡ್ಕೊಂಡು ಮನೆ ಮಗ ಥರ ಕರ್ಕೊಂಬಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಅನೌನ್ಸ್ ಮಾಡಿ ಆ್ಯಂಡ್ ರಾಯಲ್ ನೀವು ಒಂದೊಂದು ಫ್ರೇಮ್ ನೋಡ್ಬೋದು, ಯಾವ ಪಿಕ್ಚರ್ಗೂ ಕಡಿಮೆ ಇರೋ ಥರ ನಾವು ಮಾಡೇ ಇಲ್ಲ. ಅಂದರೆ ಒಂದೊಂದು ಸೆಟ್ಟಿಗಾಗಲಿ ಅಥವಾ ಡೈರೆಕ್ಟರ್ ಸರ್ ಏನು ಕೇಳಿದ್ರು ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಈ ಸಿನಿಮಾಗೆ ಎಲ್ಲ ಬೇಕಾಗಿರೋದನ್ನೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಫ್ರೇಮಲ್ಲಿ ಕಾಣುತ್ತೆ, ಆ ರಿಚ್ನೆಸ್ ಫ್ರೇಮಲ್ಲಿ ಕಾಣುತ್ತೆ. ಸೊ ರಾಯಲ್ ಆಗೇ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಫಸ್ಟ್ ನಮ್ಮ ಪ್ರೊಡ್ಯೂಸರ್ಸಿಗೆ ಗೆಲ್ಲಬೇಕು, ಅದ್ರ ಜೊತೆ ನಮ್ಮ ಟೀಮ್ ಗೆಲ್ಲಬೇಕು. ಸೊ ಸಿನಿಮಾ ಗೆದ್ದರೆ ನಮಗೆ ಒಂದು ವಿತ್ ಕಾನ್ಫಿಡೆನ್ಸ್ ಇನ್ನು ಮುಂದೆ ಹೋಗ್ತೀವಿ. ಎಸ್. ಆಮೇಲೆ ದಿನಕರ್ ಸರ್ ಡೈರೆಕ್ಟ್ರು. ಓಕೆ. ಸೊ ಅವರು ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಫಸ್ಟು ಸಿನಿಮಾ ಮಾಡೋದು ಪ್ರೇಮ್ ಅವ್ರಿಗೆ. ಸೊ ಜೊತೆಯಲ್ಲಿ ಅಂತ ಬಂತು, ಒಂದು ಹೊಸ ಫೇಸ್ಗಳಿಗೆ ಮಾಡ್ತಾ ಇರ್ತಾರೆ. ಸೊ ಈಗ ನಿಮ್ಮದು 2ನೇ ಸಿನಿಮಾ ಅವರೊಟ್ಟಿಗೆ. ಸೊ ಆ ಒಂದು ಕಾಂಬೋ ಹೆಂಗಿತ್ತು? ಈಗ ಆ ಸರ್ ಡೈರೆಕ್ಟ್ ಮಾಡ್ತಾರೆ ಅಂತ ಅಂದಾಗ ಫಸ್ಟ್ ನಿಮ್ಮ ತಲೆಗೆ ಬಂದಿದ್ದೇನು? ಸೊ ಆಲ್ರೆಡಿ ಎನಿ ಆ್ಯಕ್ಟರಿಗೆ ದಿನಕರ್ ತುಗ್ದೀಪ್ ಸರ್ ಡೈರೆಕ್ಟರ್ ಮಾಡ್ತಾರೆ ಅಂದಾಗ ಆಬ್ವಿಯಸ್ಲಿ ಖುಷಿ ಬಂದೇ ಬರುತ್ತೆ. ಯಾಕಂದರೆ ಕನ್ನಡದಲ್ಲಿ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಲಿಸ್ಟಲ್ಲಿ ದಿನಕರ್ ಸರ್ ಆಲ್ಸೋ ಒಬ್ಬರು. ಅಂಥವರು ನನಗೆ ಡೈರೆಕ್ಷನ್ ಮಾಡ್ತಾರೆ ಅಂದಾಗ ಆಬ್ವಿಯಸ್ಲಿ ಐ ಫೆಲ್ಟ್ ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಥ್ಯಾಂಕ್ಫುಲ್ ಟು ನಮ್ಮ ಪ್ರೊಡ್ಯೂಸರ್ಸಿಗೆ. ಬಿಕಾಸ್ ಅವರು ಕಿಸ್ಸಲ್ಲಿ ಏನು ನೋಡಿದ್ದೀರ ವಿರಾಟ್ನ, ಅಂದರೆ ಕಿಸ್ಸಲ್ಲಿ ಒಂದು ಟೀನೇಜ್ ಲವರ್ ಬಾಯ್ ಕೈಂಡ್ ಆಫ್ ಅ ರೋಲ್ ಮಾಡಿರೋದು, ಆ ವಿರಾಟಲ್ಲಿ 1% ಈ ಮೂವಿಯಲ್ಲಿ ಕಾಣಲ್ಲ. ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಡಿಫ್ರೆಂಟ್ ಅಂದರೆ ನಾಟ್ ಈವನ್ ಬಿಹೇವಿಯರ್ ಆಗಿರ್ಬೋದು, ಒಂದು ಕೂತ್ಕೊಳ್ಳೋ ಸ್ಟೈಲು, ನಿಂತ್ಕೊಳ್ಳೋ ಸ್ಟೈಲ್, ಲುಕ್, ಅಪಿಯರೆನ್ಸ್, ಎವ್ರಿಥಿಂಗ್ ಇಸ್ ಚೇಂಜ್ಡ್. ಅಂದರೆ ಈ ಕ್ಯಾರೆಕ್ಟರಿಗೆ ಇವ್ರು ದಿನಕರ್ ಸರ್ ಮಾಡೋದು ತುಂಬ ಯೂಶ್ವಲಿ ಫ್ಯಾಮಿಲಿ ಮಾಸ್ ಸಿನಿಮಾಗಳು. ಸೊ ಈ ಕತೆಗೆ ಏನು ಬೇಕೋ ಅದು ಕಂಪ್ಲೀಟಾಗಿ ಡಿಫ್ರೆಂಟಾಗಿ ನನ್ನ ಪೋರ್ಟ್ರೇ ಮಾಡಿದ್ದಾರೆ. ನೀವೆಲ್ಲ ನೋಡ್ತೀರಾ ಆದಷ್ಟು ಬೇಗ 24th. ಸೂಪರ್. ಆಮೇಲೆ ನೀವು ಹೇಳಿದ್ರಲ್ಲ ಅಲ್ಲಿಂದ ಒಂದು ಚೇಂಜ್ ಅಂತ. ಸೊ ಬಂದು ಕತೆ ಹೇಳಿದಾಗ ಓಕೆ ನನ್ನಲ್ಲಿ ನಾನೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ನಿಮಗೊಂದು ಅನ್ಸುತ್ತಾ, ಇಲ್ಲ ಬೇರೆಯವ್ರು ಬಂದು ಇನ್ಪುಟ್ ಕೊಡ್ಬೇಕಾ, ಇದು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ? ಸರ್ ನಾನು ನಂಬೋದೇನಂದರೆ, ಸಿನಿಮಾದಲ್ಲಿ ಆ್ಯಕ್ಟರ್ ಶುಡ್ ಬಿ ಲೈಕ್ ಅ ವೈಟ್ ಪೇಪರ್. ಡ್ರಾಮಾ ಡೈರೆಕ್ಟ್ರು ಅವ್ರು ಏನು ಬರೀತಾರೆ ನಾವು ಹಂಗೆ ಬರ್ಕೊಂಡು ಫಾಲೋ ಮಾಡ್ಬೇಕು ಸರ್. ಇವಾಗ ಅವ್ರು ಈ ಮೂವಿಗೆ ದಿನಕರ್ ಸರ್ನ ಮೀಟ್ ಮಾಡಿದಾಗ ನಾನು 6 ಪ್ಯಾಕಲ್ಲಿದ್ದೆ, ಫುಲ್ ಲೀನ್ ರಿಪಿಟ್ 6 ಪ್ಯಾಕಲ್ಲಿದ್ದೆ. ಆವಾಗ ಬಂದೆ ರೈಟರ್ ಟೀಮ್ ಒಂದು ಡೈರೆಕ್ಷನ್ ಟೀಮ್ನೆಲ್ಲ ಮೀಟ್ ಮಾಡ್ಕೊಂಡು ಹೋದ್ಮೇಲೆ ದಿನಕರ್ ಸರ್ ಅವತ್ತೇ ಸಂಜೆ ಕಾಲ್ ಮಾಡಿ ವಿರಾಟ್ ನೀವು ಬಂದ್ರಿ, ನಿಮ್ಮನ್ನು ನೋಡಿದ್ವಿ, ಎಲ್ಲ ಎದುರ್ಕೊಂಡ್ಬಿಟ್ಟಿದ್ದಾರೆ, ನಿಮ್ಮ ಮೀಸೆಗಡ್ಡ ಶೇವ್ ಮಾಡಿ ಸ್ಕೂಲಿಗೆ ಕಳ್ಸಿದ್ರೆ ಸ್ಕೂಲ್ ಹುಡುಗ ಅಂದ್ಬಿಡ್ಬೋದು, ಯು ಶುಡ್ ಪುಟ್ ಆನ್ ಅಂತ ಹೇಳಿದ್ರು. ಅವಾಗ ಅಂದರೆ ಪ್ಯೂರ್ ಮಸಲ್ ಮಾಸ್ ಒಂದು 10-15 kgs ಪುಟ್ ಆನ್ ಮಾಡ್ಬೇಕು ಹೇಳಿದ್ರು. ಸೊ ಅದನ್ನು ಮಾಡಿದ್ವಿ. ಆ್ಯಂಡ್ ಕಂಪ್ಲೀಟ್ ಕಮರ್ಷಿಯಲ್ ಮಾಸ್ ಹೀರೋ ಹೆಂಗೆ ಡೈಲಾಗ್ ಹೇಳ್ಬೇಕು, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಪ್ಲ್ಯಾನ್ಡ್ ಆ್ಯಂಡ್ ಪೋರ್ಟ್ರೇಡ್ ಆನ್ ಸ್ಕ್ರೀನ್. ಅಂದರೆ ಎಲ್ಲದೂ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಯಾಕಂದರೆ ಬಿಕಾಸ್ ನಾನು ನಂಬೋದು ಡೈರೆಕ್ಟರ್ ಇಸ್ ದ ಓನ್ಲಿ ಪರ್ಸನ್. ಅವ್ರು ಕುಂತರು, ನಿಂತರು, ಮಲ್ಕೊಂಡ್ರು, ಕ್ಯಾರೆಕ್ಟ್ರ್ ಜೊತೆನೇ ಅವ್ರು ಟ್ರಾವೆಲ್ ಮಾಡ್ತಾರೆ. ನನ್ನ ಕ್ಯಾರೆಕ್ಟರ್ ಹಿಂಗೆ ಕಾಣಬೇಕು, ನನ್ನ ಹೀರೋಯಿನ್ ಹಿಂಗೆ ಮಾಡಬೇಕು, ನನ್ನ ಹೀರೋ ಹಿಂಗೆ ಮಾಡಬೇಕು ಅಂತ. ಸೊ ಅವ್ರ ವಿಷನ್ನ ನಾವು ಅಚೀವ್ ಮಾಡಿಬಿಟ್ರೆ ಅದಷ್ಟು ಖುಷಿ ಬೇರೆ ಇಲ್ಲ ಸರ್. ಎಸ್. ಆಮೇಲೆ ಪ್ರಮೋಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ ಬೆಂಗಳೂರು ಟು ಮೈಸೂರು ಜರ್ನಿ ಎಲ್ಲ ಆಯಿತು. ಸೊ ಒಂದಷ್ಟು ವಿಷಯಗಳು ಶೇರ್ ಆಗುತ್ತೆ ನಿಮ್ಮ ಡೈರೆಕ್ಟರ್ಗಳ ನಡುವೆ. ಸೊ ಮೈಸೂರಲ್ಲಿ ಒಂದು
ಬಿಫೋರ್ ಹೀರೋ ಆಫ್ಟರ್ ಹೀರೋ ಒಂದು ಸನ್ನಿವೇಶ ಆಯಿತು ನನ್ನ ಲೈಫಲ್ಲಿ ಮೈಸೂರಲ್ಲಿ ಅಂತಂದ್ರೆ ಏನಾದರೂ ನೆನೆಸ್ಕೊಳ್ಳೋಕಿದೆಯಾ? ಸರ್ ಬಿಫೋರ್ ಹೀರೋ ಆಫ್ಟರ್ ಹೀರೋ, ಈಗ ನಮ್ಮ ಮನೆಯಲ್ಲಿ ನಮಗೆ ಬಿಫೋರ್ ಹೀರೋ ಆಫ್ಟರ್ ಹೀರೋ ಫೀಲ್ ಇರಲ್ಲ ನೋಡಿ. ಮನೇಲಲ್ಲ, ಆಚೆ ಕಡೆ ಊರಲ್ಲಿ. ಊರಲ್ಲಿನೂ ಅಷ್ಟೇ. ಇವಾಗ ಹೆಂಗೆ ಅಂತಂದರೆ ಜನ ಮಾತಾಡ್ಸ್ತಾರೆ, ಪ್ರೀತಿ ಕೊಟ್ಟು ಮಾತಾಡಿಸ್ತಾರೆ. ಬಟ್ ಮುಂಚೆ ಒಂದು ಚಿಕ್ಕ ಕುಟುಂಬ ಆಯಿತು, ಇವತ್ತು ಅದೊಂಚೂರು ದೊಡ್ಡ ಕುಟುಂಬ ಆಗಿದೆ ಅಷ್ಟೇ. ಅಂದರೆ ಆ ಪ್ರೀತಿ, ಆ ವಾಮ್ತ್ನೆಸ್ ಮೈಸೂರು ಅಂತಲ್ಲ ಸರ್, ಎಂಟೈರ್ ಕರ್ನಾಟಕ ಎಲ್ಲೇ ಹೋದ್ರು ಅಷ್ಟೇ ಪ್ರೀತಿ ಇದೆ. ಫ್ರೆಂಡ್ಸ್ ಹೆಂಗೆ ಮೈಸೂರಲ್ಲಿ? ಸರ್ ನನ್ನ ಫ್ರೆಂಡ್ಸ್ ನನ್ನ ಹೀರೋ ತಾನೇ ಟ್ರೀಟ್ ಮಾಡಲ್ಲ ಸರ್. ಚಿಕ್ಕ ವಯಸ್ಸಿಂದನೂ ಬೆಳೆದಿರ್ತೀವಲ್ಲ, ಅವಾಗ ಹೆಂಗೆ ಬೈತಾರೆ ಇವಾಗಲೂ ಹಂಗೆ ಬೈತಾರೆ, ಅವಾಗ ಹೆಂಗೆ ಹೊಡಿತಾರೆ ಇವಾಗಲೂ ಹಂಗೆ ಹೊಡಿತಾರೆ. ಸೊ ನಾವೆಲ್ಲ, ನನಗೂ ಇವತ್ತಿಗೆ ಮೈ ಬೆಸ್ಟ್ ಫ್ರೆಂಡ್ಸ್ ಆಲ್ ಮೈ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಥವಾ ನನ್ನ ಕಾಲೇಜ್ ಕ್ಲಾಸ್ಮೇಟ್ಸ್ ತುಂಬ ಜನ ಇದ್ದಾರೆ. ಅವರೆಲ್ಲ ನನ್ನ ಲಿಟಲ್ ಹೀರೋ ಥರ ಟ್ರೀಟ್ ಮಾಡಿ ನಾವು ಸಿಕ್ಕಿದಾಗ ಆಮೇಲೆ ಬೇರೆ ಬೇರೆ ಟಾಪಿಕ್ಸ್ ಇರುತ್ತೆ ಸರ್. ಆ್ಯಂಡ್ ನಾನು ಹೀರೋ ಅಥವಾ ಅವನ್ ಪಾಲಿಟಿಷಿಯನ್ ಅಥವಾ ಇನ್ನೊಬ್ಬ ಇಂಜಿನಿಯರ್, ಡಾಕ್ಟರ್, ಆ ಥರ ಏನು ಟ್ರೀಟ್ಮೆಂಟ್ ಇರಲ್ಲ. ನಾರ್ಮಲ್ ಫ್ರೆಂಡ್ಸ್ ಎಲ್ಲ ಹೆಂಗಿರ್ತಾರೆ, ತಪ್ಪು ಮಾಡಿದಾಗ ಬೈಸ್ಕೊಳ್ಳೋದು, ಬೈಯೋದು ಮಗ ಎಲ್ಲ ಇರುತ್ತೆ. ಮಗ, ಮಚ್ಚಿ, ಬಾಮೈದ. ಅದೇ ಮೈಸೂರಲ್ಲಿ ಜಾಸ್ತಿ ಮಗ ಮತ್ತೆ ಬಾಮೈದ, ಲೇ ಬಾಮೈದ ಬಾರಲ್ಲೇ ಅಂತ ಈ ಥರ. ಬಟ್ ಬ್ಯಾಂಗ್ಳೂರ್ ಬರ್ತಿದ್ದಂಗೆ ಯಾರು ಸಿಗ್ತಾರೆ ಅವ್ರ ತಕ್ಕಂಗೆ ಮಾತಾಡ್ತೀವಿ ಅಷ್ಟೇ. ಅಲ್ಲಿಗೆ ಹೋಗ್ತಿದ್ರೆ ನಮ್ದು ಬೇರೆನೆ. ಏನ್ ಬೇಗ ಬಂದ ನಿಂಗೆ ಮೆಡ್ಲ ಕೊಟ್ಟರು ಹೋಗಲ್ಲ, ಈ ಥರ ಬೇರೆ. ಸೊ ಇವಾಗ ಇದು ನಿಮ್ಮ ಮೈಸೂರಿನ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳೆಲ್ಲ ಇದನ್ನ ನೋಡ್ತಾ ಇರ್ತಾರೆ, ಆಯ್ತಾ? ಸೊ ಅವರಿಗೆ ನಿಮ್ಮ ರಾಯಲ್ ಸಿನಿಮಾನ ಯಾವ ರೀತಿಯಾಗಿ ಇನ್ವೈಟ್ ಮಾಡ್ತೀರಾ? ನಿಮ್ದೇ ಸ್ಟೈಲಲ್ಲಿ ಮಾಡ್ಬೇಕು. ನಾನು ನನ್ನ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡೋದೇ ಬೇಕಾಗಿಲ್ಲ ಸರ್. ನೀವು ನಂಬಲ್ಲ, ನನ್ನ ಫ್ರೆಂಡ್ಸ್ ನವೀನ್ ಅಂತ ಇದ್ದಾರೆ, ಸೂರಜ್ ಅಂತ ಇದ್ದಾರೆ, ಪೂಜಾ ಅಂತ ಇದ್ದಾರೆ, ಸುಮಾ ಅಂತ ಇದ್ದಾರೆ, ಆ್ಯಂಡ್ ಅಭಿಲಾಷ್, ಗುಂಗ್ರು, ಗುರೂರ್, ಕೋಳಿ, ಅವಿ, ಚೈಲ್ಡ್, ಎಷ್ಟೊಂದು ಜನ ಇದ್ದಾರೆ. ಒಂದಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಹಾನೆಸ್ಟ್ ಫ್ರೆಂಡ್ಸ್ ನನಗೆ. ಅಂದರೆ ನಾನು ಯಾವಾಗ ಹೋದ್ರೂ ನನಗಿಂತ ನನ್ನ ಬಗ್ಗೆ ಅಪ್ಡೇಟ್ಸ್ ಅವ್ರಿಗೆ ಜಾಸ್ತಿ ಇರುತ್ತೆ. ಆ್ಯಂಡ್ ನೀವು ನಂಬಲ್ಲ ಸರ್, ಲೈಕ್ ನನ್ನ ಮೂವಿ ರಿಲೀಸಿಗೆ ಯಾರೋ ಒಬ್ಬರು ಅಬ್ರಾಡಿಂದ ಇಲ್ಲಿಗೆ ಬರೀ ರಿಲೀಸ್ ಸಿನಿಮಾ ನೋಡೋಕ್ಕೆ ಬರೋಕ್ಕೆ ಹೋಗೋಕ್ಕೆ 3 lakhs ಖರ್ಚಾಗೋ ಟಿಕೆಟ್ ಹಾಕೊಂಡು ಬರೀ ಬಂದು ನನ್ನ ಜೊತೆ ಫಸ್ಟ್ ಶೋ ನೋಡಿ ಮತ್ತೆ ಅದೇ ಸಂಜೆ ಫ್ಲೈಟ್ಗೆ ವಾಪಸ್ ಹೋಗೋ ಥರ ಫ್ರೆಂಡ್ಸ್ ಯಾರಿಗಾರು ಇರ್ತಾರ? ಆ ಥರ ಫ್ರೆಂಡ್ಸ್ ಇದ್ದಾರೆ. ಎಕ್ಸ್ಪೆನ್ಸಿವ್ ಫ್ರೆಂಡ್. ಎಕ್ಸ್ಪೆನ್ಸಿವ್ ಅಲ್ಲ ಸರ್, ಅವ್ರಿಗೂ ಸ್ಟ್ರಗಲ್ ಇದೆ ಲೈಫಲ್ಲಿ. ವಿ ಆರ್ ಆಲ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಬಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಟ್ಸ್ ನಾಟ್ ಅಬೌಟ್ ಎಕ್ಸ್ಪೆನ್ಸಿವ್. ಸಿ ಅದೇ ಹೇಳ್ತಾ ಇರೋದು, ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ದುಡ್ಡು ಬರೋದೇ ಇಲ್ಲ ಸರ್ ತಲೆಗೆ. ಅವರು ನಿಮ್ಮ ಫ್ರೆಂಡ್, ನೀನ್ ಇಷ್ಟು ಕೊಟ್ಟೆ, ನಾನು ಅಷ್ಟು ಕೊಟ್ಟೆ, ಅಥವಾ ನಾನು ಹಿಂಗೆ ಇಷ್ಟು ಖರ್ಚು ಮಾಡೋದು ಅದಿರಲ್ಲ. ಅಂದರೆ ನನ್ನ ಫ್ರೆಂಡ್ ಫಸ್ಟ್ ಸಿನಿಮಾ, ಒಂದು ಡ್ರೀಮ್ದು ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ಬರ್ತಾ ಇದೆ, ನಾನು ಇರಬೇಕು ಅಲ್ಲಿ. ಅದಕ್ಕೆ ಎಷ್ಟು ಕಷ್ಟ ಆಗಲಿ, ಎಷ್ಟು ದುಡ್ಡಾಗಲಿ, ಅದು ಮ್ಯಾಟ್ರ್ ಆಗಲ್ಲ. ಐ ಫೀಲ್ ದಟ್ ಈಸ್ ಫ್ರೆಂಡ್ಶಿಪ್. ಕ್ಯಾಲ್ಕುಲೇಷನ್ ಮಾಡಿಕೊಂಡು ಎಮೋಷನ್ ಫೀಲ್ ಮಾಡೋದು, ಬರೀ ಮಾತಲ್ಲಿ ಮಾತ್ರ ಕ್ಯಾಲ್ಕುಲೇಷನ್, ಐ ಮೀನ್ ಮಾತಲ್ಲಿ ಮಾತ್ರ ಎಮೋಷನ್, ಲೈಫಲ್ಲಿ ಕ್ಯಾಲ್ಕುಲೇಷನ್, ಆ ಥರ ಇಲ್ಲ ಫ್ರೆಂಡ್ಶಿಪ್. ಅಂದರೆ ಜೆನ್ಯೂನ್ ಫ್ರೆಂಡ್ಸ್ ಇದ್ದಾರೆ. ಎಷ್ಟೇ ಕಷ್ಟ ಆದರೂ ಒಬ್ರಿಗೊಬ್ರು ನಾವು ನಿಂತ್ಕೊತೀವಿ. ಎಸ್, ನೈಸ್. ಆಮೇಲೆ ಈ ಕ್ವಶನ್ ಕೇಳಬಾರ್ದು ಆದರೂ ಕೇಳ್ತೀನಿ, ಲವ್ ಆಗಿಲ್ವಾ? ಲವ್ ಆಗಿದೆ ಸರ್. ಹುಡುಗಿ ಮೇಲೆ? ನಮ್ಮ ಅಕ್ಕ ಮೇಲಾಗಿದೆ, ಅಮ್ಮ ಮೇಲಾಗಿದೆ, ಅಜ್ಜಿ ಮೇಲಾಗಿದೆ. ಗರ್ಲ್ ಫ್ರೆಂಡ್ಸ್ ಅಂದರೆ ಕಾಲೇಜಲ್ಲಿ ಫ್ರೆಂಡ್ಸ್ ಇದ್ದಾರೆ. ಗರ್ಲ್ಸ್ ಪವಿ ಅಂತ ಇದ್ದಾರೆ, ಸುಷ್ಮಾ ಅಂತ ಇದ್ದಾರೆ. ಗರ್ಲ್ ಫ್ರೆಂಡ್ಸ್ ಅದು ಯಾವ ಥರ? ಲವ್ವರಾ? ಲವ್ವರ್ ಅಂತ ಕೇಳಿ. ಓಕೆ, ಲವರ್ ಇಲ್ವಾ? ಎಲ್ಲಿ ಸರ್, ನನ್ನ ಕೆಲಸ ಸ್ಟ್ರಗಲಿಂದ ಟೈಮ್ ಸಿಕ್ಕರೆ ಲವ್ ಮಾಡ್ಬೋದಲ್ವ? ಇನ್ನೂ ಟೈಮ್ ಸಿಕ್ಕಿಲ್ಲ. ಆದರೂ ಒಂದು ನನಗೂ ಒಂದು ಲವರ್ ಇರಬೇಕಿತ್ತು. ಅಲ್ಲ, ಸಿ ಪ್ರತಿಯೊಬ್ಬ ಹುಡುಗಂಗೂ ಅದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬಟ್ ಸರ್, ನಾನು ಒಂದ್ಸಲ ಕೆಲಸ ಬಿಟ್ಟು ಬ್ಯಾಂಗ್ಳೂರ್ ಬಂದಾಗ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಸೊ ದಟ್ ವಾಸ್ ಮೈ ಸಿಚುವೇಶನ್ ಅಟ್ ದಟ್ ಟೈಮ್. ಸಿ ನಿಮಗೆ ಲೈಫು ಲವ್ ಅಂತ ಬಂದಾಗ ಲೈಫ್ ಬದುಕೋದ್ರ ಮೇಲೆ ಹೋಗ್ಬಿಡುತ್ತೆ. ಸೊ ಆ ಒಂದು ನಿಂತ್ಕೊಂಡ್ರೆ ಜಾಗನ ಸ್ಟ್ರಾಂಗ್ ಮಾಡ್ಕೊಳ್ಳೋ ಇದರಲ್ಲಿ ಆ ಕಡೆ ಟೈಮ್ ಕೊಡೋಕ್ಕೆ ಆಗಿಲ್ಲ. ಇನ್ನೊಂದು ಏನಂತಂದರೆ, ಈ ಲವ್ ಮಾಡಿದ್ರೆ ಟ್ರೂ ಆಗಿ ಮಾಡಬೇಕು. ಆ್ಯಂಡ್ ಇನ್ನೊಬ್ರ ಮನೇಲಿ ಅವ್ರ ಮಕ್ಕಳನ್ನ ನೆಲಕ್ಕೆ ಕಾಲು ಸೌದೋಗುತ್ತೆ ಅಂದರೆ 6 ಗಂಟೆ ಮೇಲೆ ಹೊರಗಡೆ ಕಳಿಸ್ತಾರೆ. ಇವ್ರಿಗೇನು ತೊಂದರೆ ಆಗುತ್ತೆ, ಅಷ್ಟು ಪ್ರೀತಿಯಿಂದ ಬೆಳೆಸಿರ್ತಾರೆ. ನಾವು ಅಷ್ಟೇ ಪ್ರೀತಿಯಿಂದ ಅಷ್ಟೇ ನೀಟಾಗಿ ನೋಡ್ಕೊಳ್ಳೋ ಲೆವೆಲ್ಗೆ ಬಂದಮೇಲೆ ನಾವು ಲವ್ ಮಾಡಬೇಕು, ಮದುವೆ ಆಗಬೇಕು. ಇನ್ನು ಆ ಯೋಗ್ಯತೆ ಬಂದಿಲ್ಲ, ಬಂದ ಮೇಲೆ ಮಾಡೋಣ ಸರ್. ಓಕೆ, ಮದುವೆ ಆಗೋ ಪ್ಲಾನ್ ಎಷ್ಟು ವರ್ಷ ಆದಮೇಲೆ ಇದೆ? ಅದೇ ಈಗ ಜಸ್ಟ್ ಹೇಳಿದ್ನಲ್ಲ ಸರ್, ಅದು ಬಂದಮೇಲೆ ಯೋಚನೆ. ಅದ್ರ ಬಗ್ಗೆ ಈ ವರ್ಷದಲ್ಲಿ ಮನೆಯಲ್ಲಿ ಒಂದು ಹೇಳ್ತಾ ಇದ್ದಾಗ ಐ ಡೋಂಟ್ ಪ್ಲಾನ್. ಗೋ ವಿತ್ ಫ್ಲೋ. ಗೋ ವಿತ್ ದ ಫ್ಲೋ ಅಲ್ಲ, ಫಸ್ಟ್ ಸೆಟ್ಲ್ ಆಗಬೇಕಲ್ಲ. ಸೊ ಫಸ್ಟ್ ಕೆಲಸ. ಅಕಸ್ಮಾತ್ ಆದರೆ ಅರೇಂಜ್ ಅಲ್ಲವ ಅದು ಸರ್? ಅದು ಪ್ಲಾನ್ ಮಾಡೋಕ್ಕಾಗಲ್ಲ. ಈಗ ಹಿಂಗೆ ಗಂಡು ಮಗುನ ಹೆಣ್ಣು ಮಗುನ ಹೆಂಗೆ ಹೇಳ್ತೀರಾ ನೀವು? ದೇವ್ರು ಕೊಟ್ಟಿದ್ದು ಅಂತಾರ. ಆಫ್ಟರ್ ಮ್ಯಾರೇಜ್ ಅದೇ
ಹೆಂಗೆ ಹೇಳ್ತಾರೆ ಬಟ್ ಅದೇ ಕೆಲವೊಂದು ಆಗ್ಬೇಕು, ಅದಾಗ ಆಗ್ಬೇಕು. ಅದೇ ಆಗ್ಬೇಕು ಸರ್, ಯಾವುದು ಫೋರ್ಸ್ ಮಾಡಿ ಮಾಡ್ಕೋಬಾರ್ದು. ಇದುವರೆಗೂ ಆಫ್ಟರ್ ಕಿಸ್ ನಿಮಗೆ ಎಷ್ಟು ಪ್ರಪೋಸಲ್ ಬಂದಿದೆ ಸರ್? ಒಂದು ಪ್ರೀತಿಯಿಂದ ಒಂದಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ, ಬಟ್ ಇಟ್ಸ್ ಆಲ್ ಫ್ಯಾನ್ ಲವ್, ಇಟ್ಸ್ ಆಲ್ ಅದೊಂದು ಪ್ರೀತಿ ಅಷ್ಟೇ. ಅದು ಬಿಟ್ಟು ಸ್ಟ್ರಾಂಗ್ ಆಗಿ ಆ ಥರ ಏನಿಲ್ಲ ಸರ್. ಫ್ಯಾನ್ಸ್ ಅಂತಂದ್ರೆ ಪ್ರತಿಯೊಬ್ಬರು ನಮ್ಮವರು ಅಂತ ಪ್ರೀತಿಸ್ತಾರೆ, ಅದಿದೆ. ಎಸ್ ಚಿಕ್ಕ ವಯಸ್ಸಿಂದನೂ ನಾವು ಒಂದಷ್ಟು ಸಿನಿಮಾಗಳು ನೋಡ್ಕೊಂಡು ಬಂದಿರ್ತೀವಿ. ಈ ಹೀರೋ ನನ್ನ ಫೇವ್ರೇಟ್ ಅಪ್ಪ ಅಂತ ಅನ್ಸಿರುತ್ತೆ. ಒಬ್ಬ ಹೀರೋ ಇರ್ತಾರೆ, ಇಂಡಸ್ಟ್ರಿ ಬಂದಮೇಲೆ ಆ ಹೀರೋ ಜೊತೆ ಮಾತಾಡಿದ್ಯಾ, ಅದು ಯಾರು ಏನು ಅನ್ನೋದು ಇದೆ ಸರ್. ಬಟ್ ನಾನು ಐ ಆಮ್ ಅ ಕೈಂಡ್ ಆಫ್ ಅ ಪರ್ಸನ್, ನನ್ನ ಫೇವ್ರೆಟ್ ಪರ್ಸನ್ ಯಾರು ಇರ್ತಾರಲ್ಲ, ಅಂದರೆ ನಾನು ದ ಒನ್ ಹೂಮ್ ಐ ಅಡ್ಮೈರ್, ಅಂದರೆ ಅವರಂದರೆ ಪ್ರಾಣ ಅಥವಾ ಇನ್ಸ್ಪಿರೇಷನ್ ಇರ್ತಲ್ಲ, ಅವ್ರ ಹತ್ರ ಹೋಗಲ್ಲ ನಾನು. ಅವ್ರನ್ನ ದೂರದಿಂದ ನಿಂತ್ಕೊಂಡು ಆ ಫ್ಯಾನ್ ಬಾಯ್ ಥರ ಫ್ಯಾನ್ ಮೂಮೆಂಟ್ ನೋಡೋಕ್ಕೆ ಇಷ್ಟಪಡ್ತೀನಿ. ಹತ್ರ ಹೋದರೆ ತುಂಬ ಟೂ ಕ್ಲೋಸ್ ಆದರೆ ಎಲ್ಲಿ ಆ ಫ್ಯಾನ್ ಮಿಸ್ ಆಗ್ತಾನೋ ಅನ್ನೋ ಭಯದಿಂದ ನಾನು ಸ್ಟಿಲ್ ಐ ಅಡ್ಮೈರ್, ಲೈಕ್ ನನ್ನ ಇನ್ಸ್ಪಿರೇಷನ್ ಆಗಿರ್ಬೋದು, ನಾನೊಬ್ಬರು ಫ್ಯಾನ್ ಆಗಿರೋರನ್ನ ಇವಾಗಲ್ಲ, ಚಿಕ್ಕ ವಯಸ್ಸಿಂದ ಅಷ್ಟೇ. ನಾನು ಎಲ್ಲರ ಹತ್ರ ಬೇಕೇ ಸೆಲ್ಫಿ ತೊಗೋಬೋದು, ಫೋಟೋ ತೊಗೋಬೋದು. ಅವ್ರ ಹತ್ರ ಹೋದಾಗ ಮಾತ್ರ ತೊಗೊಳಲ್ಲ ನಾನು, ಅವ್ರ ಹೋದಾಗ ಮಾತೇ ಆಡಲ್ಲ ನಾನು. ಆ್ಯಂಡ್ ಅದು ಐ ಡೋಂಟ್ ವಾಂಟ್ ಶೋ ಸರ್, ಅಂದರೆ ಇವತ್ತಿಗೆ ಐ ಡೋಂಟ್ ವಾಂಟ್ ಶೋ ಅಂದರೆ ಹೋಗಿ ಆ ಥರ ಎಲ್ಲ. ಯಾರು ಅಂತ ಕೇಳ್ಬೋದು? ತುಂಬ ಜನ ಇದ್ದಾರೆ ಸರ್, ತುಂಬ ಜನ ಇದ್ದಾರೆ. ನನಗೆ ರವಿ ಸರ್ ಅಂದರೆ ಇಷ್ಟ, ವಿಷ್ಣು ಸರ್ ಇಷ್ಟ ಇದ್ದರು, ದರ್ಶನ್ ಸರ್ ಡಿ ಬಾಸ್ ಇಷ್ಟ ಇದ್ದರು, ಆ್ಯಂಡ್ ನಮ್ಮ ಶಿವಣ್ಣ ಅಪ್ಪು ಸರು ಇಷ್ಟ ಇದ್ದರು. ಯಾಕಂದರೆ ಡ್ಯಾನ್ಸ್ ಎಲ್ಲ ನನ್ನ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸೇ ತಾಲಿಬಾನ್ ಅಲ್ಲ. ನಮ್ಮನೇಲೆಲ್ಲ ಹೆಂಗೆ ಅಂದರೆ ಸರ್, ಫ್ಯಾಮಿಲಿಲಿ ಫಿಲ್ಮ್ದು ತುಂಬ ಈ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಯಾಕಂದರೆ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಔಟಿಂಗ್ ಅಂದ್ರೇ ಬೆಳಿಗ್ಗೆ ಹೋಗಿ ಒಂದು ಸಿನಿಮಾ ತೋರಿಸಿ ಸಂಜೆ ಮಕ್ಕಳನ್ನ ಊಟಕ್ಕೆ ಕರ್ಕೊಂಡೋಗಿ ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಸ್ಕೊಂಡು ಕರ್ಕೊಂಬರೋದೇ ಅದೊಂದು ಔಟಿಂಗ್. ಇವತ್ತಿಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಚೇಂಜ್ ಆಗಿದೆ, ಗೋವಾಗೆ ಹೋಗೋಣ, ಅಲ್ಲಿ ಟ್ರಿಪ್ ಪ್ಲಾನ್ ಮಾಡಿ, ಇಲ್ಲಿ ಟ್ರಿಪ್. ಬಟ್ ಅವತ್ತಿರಲಿಲ್ಲ ಸರ್ ಹಂಗೆ. ಬಿಕಾಸ್ ಐ ಕೇಮ್ ಫ್ರಮ್ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಸೊ ನಮ್ದು ಹಂಗೆ ಇತ್ತು ಮೆಂಟಾಲಿಟಿ. ಸೊ ಎವ್ರಿ ಮಂತ್ ಒಂದೊಂದು ಸಿನಿಮಾ, ಒಂದೊಂದು ಹೀರೋ, ಯಾವ ಸಿನಿಮಾ ನೋಡ್ಕೊಂಡ್ ಬರ್ತೀವಿ ಆ ನೆಕ್ಸ್ಟ್ ಮಂತ್ವರೆಗೂ ನಾವು ಆ ಹೀರೋ ಹತ್ರ ಓಡಾಡೋದು. ಸೊ ಐ ಯೂಸ್ ಟು ಗೆಟ್ ಇನ್ಸ್ಪೈರ್ ಫ್ರಮ್ ಎವ್ರಿ ಒನ್. ಬಟ್ ನಂದು ದಿ ಮೋಸ್ಟ್ ಫೇವ್ರೆಟ್ ಅಂತಂದರೆ ರವಿಚಂದ್ರನ್ ಸರ್. ಅಂದರೆ ಜಾಸ್ತಿ ಚಿಕ್ಕ ವಯಸ್ಸಲ್ಲಿ ಅವ್ರ ಸಾಂಗು, ಅದು ಮತ್ತು ಅವ್ರ ಡ್ರೆಸ್ಸಿಂಗ್ ಸ್ಟೈಲ್, ಯುದ್ಧಕಾಂಡದಲ್ಲೆಲ್ಲ ಸೂಟ್ ಡ್ರೆಸ್ಸಿಂಗ್ ಸ್ಟೈಲ್ಗಳು, ಅದು ಕೆಲವೊಂದು. ಎಸ್, ನೈಸ್. ನಿಮ್ಮ ಎರಡನೇ ಸಿನಿಮಾ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆಮೇಲೆ ನಿಮ್ಮ ಗ್ರಾಫ್ ಏರಿಕೆ ಆಗಬೇಕಾಗತ್ತೆ, ನೆಕ್ಸ್ಟ್ ಒಂದಷ್ಟು ಸಿನಿಮಾಗಳು ಮಾಡಬೇಕಾಗತ್ತೆ. ರಾಯಲ್ ಅನ್ನೋ ಸಿನಿಮಾ ನಿಮ್ಮ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೆಂಗೆ ಅನ್ನಿಸ್ತಾ ಇದೆ? ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಸರ್. ರಾಯಲ್ ಅನ್ನೋ ಸಿನಿಮಾ ನನ್ನ ಲೈಫಲ್ಲಿ ಏನು ಇಂಪಾರ್ಟೆನ್ಸ್ ಅಲ್ಲ, ಇವತ್ತು ರಾಯಲ್ ಸಿನಿಮಾನೇ ನನ್ನ ಲೈಫ್. ಯಾಕಂದರೆ ಫಾರ್ ಮೀ ಇಟ್ಸ್ ಎವ್ರಿ ಡೇ, ಎವ್ರಿ ಸೆಕೆಂಡ್, ಅದು ಎದ್ದದಿಂದ ಮಲ್ಕೊಳ್ಳೋವರೆಗೂ ನನ್ನ ರಾಯಲ್ ಸಿನಿಮಾ ಬಗ್ಗೆ ಯೋಚನೆ ಮಾಡೋದು, ಇದು ಹೆಂಗೆ ಜನಕ್ಕೆ ತಲುಪಿಸೋದು, ಹೆಂಗೆ ಜನಕ್ಕೆ ಇಷ್ಟ ಆಗೋ ಥರ ಮಾಡೋದು, ಈ ಥಾಟ್ ಬಿಟ್ಟು ಐ ಹಾನೆಸ್ಟ್ಲಿ ಟೆಲ್ ಪ್ರಾಂಪ್ಟ್ಲಿ ಬೇರೆ ಒಂದು ಸಿಂಗಲ್ ಥಾಟ್ ನನ್ನ ಮೈಂಡಲ್ಲಿ ಓಡ್ತಾ ಇಲ್ಲ. ರಿಲೀಸ್ ಡೇಟ್ ಅನೌನ್ಸ್ ಆದಾಗಿಂದನೂ ಇಲ್ಲೋಗಿ ಅಲ್ಲೋಗಿ ಏನು ಮಾಡೋದು ಇಷ್ಟೇ ಇರೋದು. ಸೊ ಜನಕ್ಕೆ ಇಷ್ಟ ಆದರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಆಗಲಿ, ದೊಡ್ಡ ಖುಷಿ ಆಗಲಿ ಏನೂ ಇಲ್ಲ. ಅದು ರಿಲೀಸ್ ಆಗಿ ಜನ ಇಷ್ಟಪಟ್ಟ ಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿ ಒಂದು ವಾರ ಮಲ್ಕೊಂಡ್ಬಿಡ್ತೀನಿ ಸರ್. ಎಸ್, ಇದೇ 24ನೇ ತಾರೀಕು ರಾಯಲ್ ರಿಲೀಸ್ ಇದೆ. ನೀವು ಇಷ್ಟು ದಿನ ಜಪ ಮಾಡ್ತೀರ ರಾಯಲ್ 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 ರಾಯಲ್, ಅವತ್ತಿನ ದಿನ ಜನಗಳು ರಿಸಲ್ಟ್ ಕೊಡುವಂಥ ದಿನ. ಜನಗಳಿಗೆ, ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಇನ್ವಿಟೇಷನ್ ಕೊಡ್ತೀರಾ? ಇಲ್ಲ, ಬಿಕಾಸ್ ಮೈ ಫ್ಯಾನ್ಸ್ ಅನ್ನೋದಕ್ಕಿಂತ ನನ್ನ ಪುಟ್ಟ ಕುಟುಂಬ ಕರ್ನಾಟಕದ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವ್ರು ಸಪೋರ್ಟ್ ಮಾಡಿರೋ ಸ್ಟ್ರೆಂತಿಂದ ನಾನು ಇವತ್ತು ಇಲ್ಲಿವರೆಗೂ ಬಂದಿರೋದು. ಅವ್ರು ನನಗಿಂತ ಜಾಸ್ತಿ ಪ್ರಮೋಟ್ ಮಾಡ್ತಾಯಿದ್ದಾರೆ ನನ್ನ ಸಿನಿಮಾನ. ಆ್ಯಂಡ್ ಐ ಫೀಲ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದೆಮ್. ಐ ಹೋಪ್ ಅವ್ರೆಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಅವ್ರ ಜೊತೆ ಅವ್ರ ಎಂಟೈರ್ ಫ್ಯಾಮಿಲಿನ ಸಿನಿಮಾ ಕರ್ಕೊಂಡೋಗಿ ನೋಡಿ ಇದೆ 24th. ಆ್ಯಂಡ್ ಕಿಸ್ ಸಿನಿಮಾಲಿ ಒಂದು ಮುತ್ತು ಕೊಟ್ಟಿದ್ದೀರ, ಇದ್ರಲ್ಲಿ ರಾಯಲಲ್ಲಿ ಒಂದು ರಾಯಲ್ ಹಗ್ ಮಾಡಿ ನನಗೊಂದು ಗೆಲುವು ಕೊಡಿ, ಆ್ಯಂಡ್ ನಮ್ಮ ಟೀಮ್ಗೊಂದು ಗೆಲುವು ಕೊಡಿ. ಮಿಸ್ ಮಾಡಿದೆ 24th ಈ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ಇಲ್ಲಿ ಬಂದು ನಾನು ಇಂಟರ್ವ್ಯೂ ಮಾಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಕ್ಕೆ. ನಿಮಗೂ ಗೊತ್ತಿರುತ್ತೆ ಯೂತ್ಸ್ಗಳದೆಲ್ಲ ಎಷ್ಟು ಐ ಮೀನ್ ಒಂದು ಸ್ಟ್ರಗಲ್ ಆ್ಯಂಡ್ ಒಂದು ಡೆಸ್ಟಿನೇಷನ್. ಮಿಸ್ ಮಾಡಿದೆ ನೀವು ನಮ್ಮ ಸಿನಿಮಾ ನೋಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಿಲ್ಮ್ ಬೀಟ್ಗೆ ಟೈಮ್ ಕೊಟ್ಟು ಇಷ್ಟೊತ್ತು ಮಾತಾಡೋದಕ್ಕೆ. ಒಳ್ಳೆದಾಗಲಿ, ಒಂದಷ್ಟೆಲ್ಲ ಅಂದ್ಕೊಂಡಿರೋದೆಲ್ಲ ಬೇಗ ಆಗಲಿ ಅಂತ ಹೇಳ್ತಾ ಇಷ್ಟೊತ್ತು ಟೈಮ್ ಕೊಟ್ಟು ಮಾತಾಡಿದ್ರೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಸಿಗೋಣ. 100%. ಫಸ್ಟ್ ಡೇ ಫಸ್ಟ್ ಶೋ
ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ಬೇಕು. ಡೀಲ್ ಪಕ್ಕ ಪಕ್ಕ ಸಿಗೋಣ. ನಿಮ್ಮನೆ. ಎಸ್, ನೋಡೋದಲ್ಲ ವಿರಾಟ್ ಅವರ ಒಂದಷ್ಟು ಮಾತು ಹೆಂಗಿತ್ತು ಅಂತ. ಆ್ಯಂಡ್ ರಾಯಲ್ ಸಿನಿಮಾದ ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ಸಾಯಿತು. ಸೊ ಇದೇ ರಾಯಲ್ ಸಿನಿಮಾ 24ನೇ ತಾರೀಕು ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಬರ್ತಾ ಇದೆ. ಸೊ ಈಗಾಗಲೇ ವಿರಾಟ್ ಅವ್ರಿಗೆ ಒಂದು ಕಿಸ್ ಕೊಟ್ಟಾಯಿತು, ರಾಯಲ್ ಹಗ್ ಕೊಡಿ ಅಂತ ಹೇಳ್ತಾ. ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.